ಎಲ್ಲರಿಗೂ ನಮಸ್ಕಾರ. ದಿಸ್ ಇಸ್ ಯುವರ್ ಆರ್ಟಿ ಗೌಡ ಟಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿಲ್ದಿರೋ ವಿಷಯ ಆಲ್ರೆಡಿ ನಿಮಗೆ ಗೊತ್ತು, ಅದು ಫಾಲೋ ಮಾಡದೇ ಇರುವಂತದ್ದು. ಏನಕ್ಕೆ ಈ ರೂಮ್ ತೋರಿಸ್ತಿದೀನಿ ಅಂದ್ರೆ, ಇದು ರೂಮ್ ಅಲ್ಲ, ನಮ್ ಎಮೋಷನ್ಸ್, ಈ ಪೇಂಟಿಂಗ್, ಈ ಸ್ಕೆಚಸ್, ಈ ರೂಮ್ ಅಲ್ಲಿ ಇಟ್ಟಿರೋ ಅಂತ ನಮ್ಮ ಮೆಮೊರಿ ಗ್ಯಾಲರಿ ಪ್ರತಿಯೊಂದನ್ನು ಏನಕ್ಕೆ ತೋರಿಸ್ತಿದೀನಿ ಅಂತ ಕೊನೆಗೆ ಹೇಳ್ತೀನಿ. ಇಷ್ಟು ಮೆಸ್ಸಿ ಆಗಿಟ್ಟಿರೋದಕ್ಕೂ ಕಾರಣ ಇದೆ. ನಾವು ಅಷ್ಟು ನೀಟಾಗಿ ಇಟ್ಟಿರ್ಲಿಲ್ಲ ಅಂದ್ರೆ ಚಿಕ್ಕ ರೂಮ್ ನ ಚೊಕ್ಕದಾಗಿ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡು, ಇದು ಕಿಚನ್ ಏರಿಯಾ ಅಥವಾ ಇದು ದೇವ್ರ ಮನೆ, ಇದು ನಮ್ ಸ್ಟಡಿ ಟೇಬಲ್, ಪ್ರತಿಯೊಂದನ್ನು ಚಿಕ್ಕದಾಗಿ ಆರ್ಗನೈಸ್ ಮಾಡ್ಕೊಂಡಿದ್ರಿ. ನಾವು 3 ಜನನ ಸ್ವಂತ ತಂಗಿರಾ ಅನ್ನೋ ಕೇಳೋರಿಗೆ ಒಂದೊಳ್ಳೆ ಬಾಂಡ್ ನ ಕ್ರಿಯೇಟ್ ಮಾಡ್ಕೊಂಡಿದ್ರಿ. ನಮ್ಗೆ ಏನೇ ಮೆಮೊರೀಸ್ ಇದ್ರು ಈ ಮೆಮೊರಿ ವಾಲ್ ಅಲ್ಲಿ ಹಾಕೊಂಡು ಪ್ರತಿ ಸಲ ಅದ್ರ ಬಗ್ಗೆ ಮಾತಾಡ್ತಿದ್ರಿ. ಡಿ ಫಾರ್ ದಿವ್ಯಾ, ವಿ ಫಾರ್ ವಿದ್ಯಾ, ಆರ್ ಫಾರ್ ರಕ್ಷಿತಾ, ಈ ತರ ಎಲ್ಲಾರ ಬರ್ಡೇನು ತಮ್ ಬರ್ಡೇ ತರ ಒಂದ್ ಜೋರಾಗಿ ಸೆಲೆಬ್ರೇಷನ್ ಮಾಡ್ಕೊಂಡು, ಸಂಡೇ ಆದ್ರೆ ಸ್ಯಾಟರ್ಡೆ ಆದ್ರೆ ಕಾಯ್ತಾ, ವೀಕೆಂಡ್ ಅಲ್ಲಿ ನಗ್ತಾ, ನಮ್ಗೆ ಏನೇ ಡಿಪ್ರೆಷನ್ ಇದ್ರು ಸಾಕು, ಹಾಸ್ಟೆಲ್ ಬಂದ್ರೆ ಎಲ್ಲ ಮರ್ತೋಗ್ಬಿಡ್ತೀರಿ. ಯಾವ ಕಾನ್ಸರ್ಟ್ ಬೇಡ, ಏನು ಬೇಡ, ಬಿಕಾಸ್ ಆಫ್ ನಾವೇ ಕಾನ್ಸರ್ಟ್ ಅರೇಂಜ್ ಮಾಡ್ತೀರಿ. ಮೂವೀಸು, ಸೀರೀಸು ಯಾವ್ದೇ ಇದ್ರು ಜೊತೆಗೆ ನೋಡ್ಕೊಂಡು ಇದೆಲ್ಲಾನು ಸಖತ್ ಮಿಸ್ ಮಾಡ್ಕೊಂತೀರಿ. ಯಾಕಂದ್ರೆ ಇದು ರೂಮ್ ಆಗಿ ಕಾಣಿಸಲ್ಲ. ಈ 2 ವರ್ಷದಲ್ಲಿ ನಾವ್ ಏನೇನ್ ಮಾಡಿದೀರಿ ಅನ್ನೋದು ತುಂಬಾ ಕಾಣಿಸುತ್ತೆ. ಈಗಿನ ಸಿಚುಯೇಷನ್ ಏನು ಅಂತಂದ್ರೆ, ನಮ್ಮ ಹಾಸ್ಟೆಲ್ ಅಲ್ಲಿ ಕನ್ಸ್ಟ್ರಕ್ಷನ್ಸ್ ನಡೀತಿದೆ. ಸೊ 3rd ಫ್ಲೋರ್ ಇಂದ ನಾವು 1st ಫ್ಲೋರ್ ಗೆ ಶಿಫ್ಟ್ ಆಗ್ಬೋದು. ರೂಮ್ ಚೇಂಜ್ ಆಗ್ಬೋದು ಅಷ್ಟೇ ಅಲ್ವಾ ಅಂತ ನೀವ್ ಅನ್ಬೋದು. ಅದು ನಿಮ್ಗೆ ರೂಮ್ ಮಾತ್ರ ಆಗಿಲ್ಲ, ಮೆಮೊರೀಸ್ ಆಗ್ಬೋದು. ಹೊರಗಡೆ ಕಾಣೋರಿಗೆ ಗೊತ್ತಾಗಲ್ಲ, ಹಾಸ್ಟೆಲ್ಸ್ ಮಾತ್ರ ಗೊತ್ತಾಗುತ್ತೆ ಆ ರೂಮ್ ಅಟ್ಯಾಚ್ಮೆಂಟ್ಸ್ ಏನು ಅಂದ್ಬಿಟ್ಟು. ನಾವು 1st ಫ್ಲೋರ್ಗೆ ಹೋದ್ರು ಅದೇ ಎಂಜಾಯ್ಮೆಂಟ್ ಇರುತ್ತೆ, ಬಟ್ 3rd ಫ್ಲೋರ್ ಅಲ್ಲಿ ಆಗಿದ್ನೆಲ್ಲ ನೆನ್ಸ್ಕೊಂಡಿರ್ತೀವಿ. ಇಟ್ಸ್ ಅ ಬಂಡಲ್ ಆಫ್ ಹೆವೆನ್.